ನಮಸ್ತೆ ಸ್ನೇಹಿತರೆ, ಹಂಪಿ ಟ್ರಾವೆಲ್ ಟೈಮ್ ಚಾನೆಲ್ಗೆ ಸ್ವಾಗತ. ಇಂದು ನಾವು ಭೇಟಿ ನೀಡೋದು ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಅಪರೂಪದ ಪವಿತ್ರ ಸ್ಥಳ ಸೌತಡ್ಗ ಶ್ರೀ ಮಹಾಗಣಪತಿ ಕ್ಷೇತ್ರಕ್ಕೆ. ಧರ್ಮಸ್ಥಳದಿಂದ ಕೇವಲ 17 ಕಿಲೋಮೀಟರ್ ದೂರದಲ್ಲಿ, ಕೊಕ್ಕಡ ಗ್ರಾಮದಿಂದ 2 ಕಿಲೋಮೀಟರ್ ದೂರದಲ್ಲಿ ಹಾಗೂ ಕುಕ್ಕೆ ಸುಬ್ರಹ್ಮಣ್ಯದಿಂದ 35 ಕಿಲೋಮೀಟರ್ ದೂರದಲ್ಲಿ ಈ ಕ್ಷೇತ್ರ. ಇಲ್ಲಿನ ಗಣಪತಿಗೆ ದೇವಸ್ಥಾನವೇ ಇಲ್ಲ. ಇವನು ನೆಲದ ಮೇಲೆಯೇ ಮುಕ್ತ ವಾತಾವರಣದಲ್ಲಿ ಬಯಲನ್ನೇ ತನ್ನ ಗುಡಿಯನ್ನಾಗಿ ಮಾಡಿಕೊಂಡು ಕುಳಿತಿರುವನು. ಸೌತಡ್ಗ ಗಣಪತಿ ದೇವಸ್ಥಾನವು ಯಾವುದೇ ಗರ್ಭಗುಡಿ ಇಲ್ಲದ ವಿಶೇಷ ಕ್ಷೇತ್ರ. ಆಗ್ನೇಯ ದಿಕ್ಕಿಗೆ ಮುಖ ಮಾಡಿಕೊಂಡು ಕುಳಿತಿರುವ ಈ ಬಯಲು ಆಲಯ ಗಣಪತಿಗೆ ದಾರಿ ರೂಪ ಜಂಗುಳಿ ಇಲ್ಲ. ಪ್ರಕೃತಿಯ ನಿಶ್ಶಬ್ದತೆಯ ಮಧ್ಯೆ ಧ್ಯಾನಿಸುವ ಈ ದೇವರು ಅಪಾರ ಶಕ್ತಿಯ ಸಂಕೇತ. ಇಲ್ಲಿಗೆ ಬರುವ ಭಕ್ತರು ಗಣೇಶನಿಗೆ ಗಂಟೆಯ ಹರಕೆ ಹೊರುತ್ತಾರೆ. ಬೇಡಿಕೆ ಈಡೇರಿದ ಭಕ್ತರು ದೇವರಿಗೆ ಗಂಟೆ ಸಮರ್ಪಿಸುವ ಸಂಪ್ರದಾಯವಿದೆ. ಪ್ರತಿದಿನ 100ಕ್ಕೂ ಹೆಚ್ಚು ಗಂಟೆಗಳ ಹರಕೆ ಸಲ್ಲಿಸಲಾಗುತ್ತದೆ. ಕೆಲವು ವರ್ಷಗಳಲ್ಲಿ ಗಂಟೆಗಳ ತೂಕ 11 ಟನ್ನಿಗೂ ಅಧಿಕ ಮೀರಿದೆ. ಸಾವಿರಾರು ಗಂಟೆಗಳ ನಡುವೆ ಕುಳಿತಿದ್ದಾನೆ ಈ ಗಣಪತಿ. 800 ವರ್ಷಗಳ ಹಿಂದೆ ರಾಜವಂಶಸ್ಥರಿಗೆ ಸೇರಿದ ಈ ದೇವಾಲಯ ಯುದ್ಧದಲ್ಲಿ ನಾಶವಾದ ಬಳಿಕ ಸ್ಥಳೀಯ ದನ ಕಾಯುವ ಮಕ್ಕಳಿಗೆ ಈ ಗಣಪತಿ ಕಾಣಿಸಿಕೊಳ್ಳುತ್ತದೆ. ಬಳಿಕ ಮಕ್ಕಳು ಈ ಗಣಪತಿಯನ್ನು ತೆಗೆದುಕೊಂಡು ಹೋಗಿ ಪೂಜಿಸುತ್ತಾರೆ. ನಂತರ ಈ ಮಕ್ಕಳು ಊರ ಗ್ರಾಮಸ್ಥರಿಗೆ ತಮಗೆ ಗಣಪತಿ ಸಿಕ್ಕಿರುವ ವಿಷಯವನ್ನು ತಿಳಿಸುತ್ತಾರೆ. ಆಗ ಗ್ರಾಮಸ್ಥರೆಲ್ಲರೂ ಸೇರಿ ಗಣಪತಿಯನ್ನು ವಿಜೃಂಭಣೆಯಿಂದ ಮೆರವಣಿಗೆ ಮುಖಾಂತರ, ಭಜನೆಯ ಮುಖಾಂತರ ಮೆರವಣಿಗೆ ಮಾಡಿಕೊಂಡು ಹೋಗಿ ಊರ ಹೊರಗಿನ ಒಂದು ಆಲದ ಮರದ ಕಟ್ಟೆ ಮೇಲೆ ಈ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡುತ್ತಾರೆ. ಪ್ರತಿಷ್ಠಾಪನೆ ಮಾಡಿದ ನಂತರ ಗಣೇಶನಿಗೆ ಸೌತೆಕಾಯಿಗಳ ಮುಖಾಂತರ ನೈವೇದ್ಯ ಮಾಡುತ್ತಾರೆ. ಅಂದಿನಿಂದ ಈ ಕ್ಷೇತ್ರಕ್ಕೆ ಸೌತಡ್ಗ ಗಣಪತಿ ಎಂದು ಹೆಸರು ಬಂದಿದೆ. ಗುಡಿ ಗೋಪುರವಿಲ್ಲದ ಈ ಕ್ಷೇತ್ರ 24 ಗಂಟೆಗಳು ತೆರೆದಿರುವುದು ಮತ್ತೊಂದು ವಿಶೇಷ. ಭಕ್ತರು ಧರ್ಮಸ್ಥಳದಿಂದ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗುವಾಗ ತಪ್ಪದೆ ಎಲ್ಲ ಭಕ್ತರು ಈ ಸೌತಡ್ಗ ಗಣಪತಿಯನ್ನು ಭೇಟಿ ಮಾಡಿ ಹೋಗುತ್ತಾರೆ. ಪ್ರತಿದಿನ ಈ ಸಾವಿರಾರು ಭಕ್ತರು ಈ ಗಣಪತಿಯ ದರ್ಶನ ಮಾಡಿ ಹೋಗುತ್ತಾರೆ. ಬಂದಂಥ ಭಕ್ತರು ತಮ್ಮ ಹರಕೆಯನ್ನು ಗಂಟೆಯ ರೂಪದಲ್ಲಿ ಸಮರ್ಪಿಸುತ್ತಾರೆ. ಈ ದೇವಸ್ಥಾನವನ್ನು ಗಂಟೆ ಗಣೇಶ ದೇವಸ್ಥಾನ ಎಂದು ಕೂಡ ಕರೆಯಬಹುದಾಗಿದೆ. ದೇವಸ್ಥಾನ ಹತ್ತಿರವೇ ನಿಮಗೆ ಎಲ್ಲ ಹರಕೆ ತೀರಿಸಲಿಕ್ಕೆ ಗಂಟೆಗಳು ಸಿಗುತ್ತವೆ. ನೀವು ಹೊರಗಡೆಯಿಂದ ಈ ಗಂಟೆಗಳ ಥರ ಅವಶ್ಯಕತೆ ಇರೋದಿಲ್ಲ. ಹಾಗೆ ಹೂವಿನ ಅಂಗಡಿಗಳು, ಕಾಯಿ ಅಂಗಡಿಗಳು ಎಲ್ಲ ಈ ದೇವಸ್ಥಾನ ಹತ್ರನೇ ನಿಮಗೆ ದೊರೆಯುತ್ತವೆ. ಹರಕೆ ತೀರಿದ ಭಕ್ತರು ಈ ಗಣೇಶನಿಗೆ ಗಂಟೆಯನ್ನು ಕಟ್ತಾ ಇದ್ದಾರೆ ನೋಡಿ. ಈ ಗಂಟೆ ಇಲ್ಲಿನ ಗಣೇಶನಿಗೆ ಹರಕೆ. ಈ ಊರ ಕೆಲಸ ಆದ ಮೇಲೆ ಹರಕೆ ಬಂದು ಮುಡಿಪನ್ನು ಇಲ್ಲಿ ಸಲ್ಲಿಸುತ್ತಾರೆ. ಸ್ನೇಹಿತರೆ, ನೀವು ಯಾವಾಗಲಾದರೂ ಧರ್ಮಸ್ಥಳಕ್ಕೆ ಮತ್ತು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದಾಗ ತಪ್ಪದೇ ಈ ಸೌತಡ್ಗ ಗಣಪತಿಯ ದರ್ಶನ ಪಡೆಯಿರಿ. ಸೊ ನಿಮಗೆಲ್ಲದು ಒಳ್ಳೆಯದೇ ಆಗುತ್ತೆ. ಇಲ್ಲಿ एकदन्ताय विद्महे वक्रतुण्डाय धीमहि तन्नो दन्ति प्रचोदयात्.
ಸೌತೆಡ್ಕದಲ್ಲಿ ಗಣಪತಿ ದೇವನ ಮೂಡಪ್ಪ ಸೇವೆಯ ಸಂಭ್ರಮ. ಸೌತೆಡ್ಕದಲ್ಲಿ ಗಣಪತಿ ದೇವನ ಮೂಡಪ್ಪ ಸೇವೆಯ ಸಂಭ್ರಮ. ಇಲ್ಲಿ ವಿಶೇಷವಾಗಿ ಭಕ್ತರು ಗಣಪನಿಗೆ ಅವಲಕ್ಕಿ ಪ್ರಸಾದವನ್ನು ಅರ್ಪಿಸುತ್ತಾರೆ. ಈ ಪ್ರಸಾದವನ್ನು ಆಹಾರವಾಗಿಯೂ ಇಲ್ಲಿ ನೀಡಲಾಗುತ್ತದೆ. ಚೌತಿಯ ಸಮಯದಲ್ಲಿ ಇಲ್ಲಿ ಸಾಕಷ್ಟು ಭಕ್ತರು ಸೇರುತ್ತಾರೆ. ವಿಶೇಷವಾಗಿ ಚತುರ್ಥಿಯ ದಿನ ಸಾವಿರಾರು ಭಕ್ತರು ಗಣಪನ ದರ್ಶನಕ್ಕಾಗಿ ಇಲ್ಲಿ ಬಂದು ಪೂಜೆ ಸಲ್ಲಿಸುತ್ತಾರೆ. ಸಾಕ್ಷಾತ್ ಗಣಪತಿಯ ಆಶೀರ್ವಾದ ದೊರೆಯುವ ಪವಿತ್ರ ಕ್ಷೇತ್ರ ಸೌತಡ್ಕ. ಇಲ್ಲಿ ಪ್ರತಿಯೊಬ್ಬ ಭಕ್ತನಿಗೂ ನಂಬಿಕೆಯ ಗೆಲುವಿದೆ. ಸಂಕಟಗಳ ನಿವಾರಣೆಯ ಸ್ಥಳವಿದು. ಸ್ನೇಹಿತರೆ, ಇದಾಗಿತ್ತು ನನ್ನ ಇಂದಿನ ವಿಶೇಷ ವಿಡಿಯೋ ಸೌತಡ್ಕ ಮಹಾಗಣಪತಿ. ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಧನ್ಯವಾದಗಳು. Thank you for watching this video.